ಇವತ್ತು ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ RRAN ಸಂಸ್ಥೆ ಮತ್ತು IBBN ಸಂಸ್ಥೆ ಈ ಒಂದು ಸಹಯೋಗದಲ್ಲಿ ನಾವು ಇವತ್ತು ತೊಂಡಳ್ಳಿ ಗ್ರಾಮದಲ್ಲಿ ಒಂದು ಸಿರಿಧಾನ್ಯಗಳ ಒಂದು ವಿತರಣೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇವತ್ತು ವೇದಿಕೆಯಲ್ಲಿ ಗಂಡ್ರೆಲ್ಲ ಇದ್ದೀರಿ, ರೈತರು, ಪ್ರಗತಿಪರ ರೈತರಿದ್ದಾರೆ, ನಮ್ಮ ಧರ್ಮಲಿಂಗಂ ಸರು ಮತ್ತು ರೆಡ್ಡಿ ಸರು ಮತ್ತು ಹಲವಾರು ಗ್ರಾಮಸ್ಥರೆಲ್ಲ ಕೂಡ ಇದ್ದಾರೆ. ಮತ್ತು ರೈತರೆಲ್ಲ ಇವತ್ತು ತುಂಬ ಇಂಟ್ರೆಸ್ಟಿಂದ ಇವತ್ತೆಲ್ಲ ಸೇರಿದ್ದೀರಿ. ಲಾಸ್ಟ್ ವರ್ಷ ಕೂಡ ನಾವು ಇದನ್ನು ಕೊಟ್ಟಿದ್ವಿ, ಸಿರಿಧಾನ್ಯಗಳನ್ನು. ಸೊ ಇದ್ರ ಉದ್ದೇಶ ಏನಂತಂದರೆ, ಈಗಾಗ ಸಿಂಪಲ್ಲಾಗಿ ಹೇಳ್ಬಿಟ್ರು ಅವರು, ಏನಂತಂದರೆ ರೈತರು ಯಾರು ತಗೊಳ್ತಾರೆ ಅವ್ರು ಚೆನ್ನಾಗಿರಬೇಕು, ಅವ್ರ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕಂತಂದರೆ ಅವರು ಒಳ್ಳೆ ಸಿರಿಧಾನ್ಯಗಳನ್ನು ಬೆಳೆಸಬೇಕು. ಅದನ್ನು ಮೊದಲು ಅವ್ರು ತಿನ್ನಬೇಕು. ಅವ್ರು ತಿಂದು ಆರೋಗ್ಯವಾಗಿದ್ದರೆ ದೇಶವನ್ನು ಆರೋಗ್ಯವಾಗಿ ಮಾಡ್ಬೋದು ಅಂತ ಒಂದು ಇದು ಹೇಳ್ತಿದ್ರು. ಸೊ ಆ ರೀತಿಯಲ್ಲಿ ಸಿರಿಧಾನ್ಯಗಳನ್ನು ನಾವು ಯಾವ ಉದ್ದೇಶದಿಂದ ಕೊಡ್ತಿದ್ದೀವಿ ಅಂತಂದರೆ, ಇದೆಲ್ಲ ಏನಾಗ್ತಿದೆ ಅಂತಂದರೆ ಇವತ್ತೆಲ್ಲ ನಮಗೆ ಸಿಗ್ತಾ ಇಲ್ಲ, ಕಳ್ಕೊಳ್ತಾ ಇದ್ದೀವಿ. ಇವತ್ತು ಸುಮಾರು 150-200 ವರ್ಷಗಳ ಹಿಂದೆ ಎಲ್ಲ ನಾವು ತಿಂತಾ ಇದ್ದಿದ್ದೆಲ್ಲ ಈ ಸಿರಿಧಾನ್ಯಗಳನ್ನೇ. ಅತಿ ಕಡಿಮೆ ನೀರನ್ನು ತಗೊಂಡು ಉತ್ತಮವಾದಂಥ ಒಂದು ಆರೋಗ್ಯಯುತವಾದ ಒಂದು ಕಾಳನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಇದು ಸಿರಿಧಾನ್ಯಗಳು. ಸೊ ಹಾಗಾಗಿ ಇದು ಇವತ್ತೇನು ನಾವು ರೈಸು ಎಲ್ಲ ಇವತ್ತು ತಿಂತಾ ಇದ್ದೀವಿ, ಸುಮಾರು ಒಂದು 50-100 ವರ್ಷಗಳಿಂದ ಈಚೆ ಬಂದಿರುವಂಥದ್ದು ಈ ರೈಸೆಲ್ಲ. ಮೊದಲೆಲ್ಲ ನಾವು ನಮ್ಮ ತಾತ ಮುತ್ತಾತರ ಆ ಕಾಲದಕ್ಕೆ ಹೋಗ್ಬಿಟ್ರೆ ಎಲ್ಲರೂ ಸಿರಿಧಾನ್ಯಗಳು ಅದನ್ನೇ ಬೆಳೀತಾಯಿದ್ರು, ಅದನ್ನೇ ತಿಂತಾಯಿದ್ರು. ಆವಾಗ ಹಂಗಿದ್ರು. ಇವಾಗೆಲ್ಲ ತಿಂದು ರೈಸೆಲ್ಲ ತಿಂದು ಡಯಾಬಿಟಿಕ್ಕು, ಶುಗರು, ಅದು ಇದು ಎಲ್ಲ ಪ್ರತಿಯೊಂದು ಕ್ರಾನಿಕ್ ಡಿಸೀಸಸ್ ಎಲ್ಲ ಬರ್ತಾಯಿದೆ. ಸೊ ಅದನ್ನೆಲ್ಲ ಈಗ ಜನರು ಮತ್ತೆ ಎಚ್ಚೆತ್ಕೊಳ್ತಾ ಇದ್ದಾರೆ. ದೇಶದ ಎಲ್ಲ ಮೂಲೆಯಲ್ಲೂ ಕೂಡ ಜನರಿಗೆ ಅರಿವು ಬರ್ತಾಯಿದೆ, ಆರೋಗ್ಯದ ಮೇಲೆ ದೃಷ್ಟಿ ಹಾಕ್ತಿದ್ದಾರೆ. ಪ್ರತಿಯೊಬ್ಬರು ಇವಾಗ ಎಚ್ಚೆತ್ಕೊಂಡು ವಾಪಸ್ ಹೋಗ್ತಿದ್ದಾರೆ. ಹಳೆ ಕಾಲದ ಪದ್ಧತಿಗೆ, ಹಳೆ ಕಾಲದ ಊಟದ ಪದ್ಧತಿಗೆ ಅವರು ವಾಪಸ್ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಸಿರಿಧಾನ್ಯಗಳ ಒಂದು ಪ್ರಾಮುಖ್ಯತೆ ಎಲ್ಲ ಕಡೆನೂ, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಂತೂ ತುಂಬ ಫೇಮಸ್ ಆಗ್ತಾಯಿದೆ. ಸೊ ಹಾಗಾಗಿ ಇವತ್ತು ರೈತರೆಲ್ಲ, ಪ್ರಗತಿಪರ ರೈತರೆಲ್ಲ ಯಾರೆಲ್ಲ ಬಂದಿದ್ದೀರಿ, ನೀವೆಲ್ಲ ಇದನ್ನು ಏನು ಕೊಡ್ತೀವಿ ಅದನ್ನೆಲ್ಲ ನಿಮ್ಮ ಹೊಲದಲ್ಲಿ ಚೆಲ್ಲಿ ಅದನ್ನು ಬೆಳೆದು ನೀವು ಬಳಸಿ ಉಳಿದಿರೋದನ್ನು ನೆಕ್ಸ್ಟು ನಿಮ್ಮ ಥರನೇ ಇಂಟ್ರೆಸ್ಟ್ ಇರುವಂಥ ಪ್ರಗತಿಪರ ರೈತರಿಗೆ ನೀವು ಕೊಡ್ಬೋದು ಅಂತ ನಾನು ಹೇಳ್ತಾ, ಅದ್ರ ಜೊತೆಗೆ ಈ ಸಿರಿಧಾನ್ಯಗಳನ್ನು ಕೊಡೋದ್ರ ಜೊತೆಗೆ ಇವತ್ತು ಇದೇ ಶಾಲೆಯಲ್ಲಿ, ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ನಾವು ಮಕ್ಕಳಿಗೆ ಒಂದು ನೋಟ್ಬುಕ್ಸನ್ನು ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಅದನ್ನು ಕೂಡ ಕೊಟ್ಟಿರುವಂಥ ಕಾರ್ಯಕ್ರಮ ಆಯಿತು. ಸೊ ನಾನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀನಿ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಈ ಸಿರಿಧಾನ್ಯಗಳನ್ನು ನೀವು ತಗೊಂಡೋಗಿ ನೀವು ಬೆಳೆಸಿ ಬೇರೆಯವ್ರಿಗೆ ಕೊಡಬೇಕಾಗುತ್ತೆ. ಪ್ರತಿಯೊಂದು ಸಮುದಾಯವನ್ನು ಆರೋಗ್ಯಯುತವಾಗಿ ನಾವು ನೋಡ್ಕೋಬೇಕಾಗುತ್ತೆ. ಸಮುದಾಯ ಆರೋಗ್ಯವಾಗಿದ್ದರೆ ದೇಶ ಕೂಡ ಸದೃಢವಾಗಿ ಆರೋಗ್ಯವಾಗಿರುತ್ತೆ ಅಂತ ಭಾವಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಡೋದು ಬರೋದಿಲ್ಲ ನಮಗೆ. ಇಲ್ಲಿ ರೈತರ ಕಾರ್ಯಕ್ರಮಕ್ಕೆ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಸಿರಿಧಾನ್ಯಗಳನ್ನ ವಿತರಣೆ ಮಾಡೋದಕ್ಕಾಗಿ, ಬಿತ್ತನೆ ಮಾಡೋದಕ್ಕಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಹಮ್ಮಿಕೊಂಡಿದ್ದಾರೆ. ಇದರಿಂದ ನಮ್ಮ ಸವಿಸ್ತಾರವಾಗಿ ಪ್ರಭಾಕರ್ ಅವರು ಎಲ್ಲ ಹೇಳಿದ್ರು, ಇದ್ರ ಬಗ್ಗೆ ಹೇಳಿ ಇದರ ಉಪಯೋಗಗಳು ಪಡ್ಕೊಂಡು ಎಲ್ಲರೂ ನಮ್ಮ ಆರೋಗ್ಯನ ಕಾಪಾಡಿಕೊಂಡು ಮುಂದೆ ಸಾಗಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ. ನನ್ನ ಮಾತು ಮುಗಿಸ್ಬೇಕು. ಅಂತ ಹಿರಿಯರಿಗೂ, ನಮ್ಮ ರೈತ ಮಿತ್ರರಿಗೂ ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೂ ಎಲ್ರಿಗೂ ನನ್ನ ವಂದನೆಗಳನ್ನು ಹೇಳ್ತಾ, ನಾವು ಆಲ್ರೆಡಿ 3 ವರ್ಷದಿಂದ ನಾವು ಸಿರಿಧಾನ್ಯಗಳು ಬೆಳೀತಾ ಇದ್ದೀನಿ. ನವಣೆ ಬೆಳೆದಿದ್ದೀವಿ, ಸಾಮೆ ಬೆಳೆದಿದ್ದೀವಿ, ಊದಲು, ಈ 3 ಬೆಳ್ಕೊಂಡು ಆಲ್ರೆಡಿ ನಾವು ತಿಂತಾಯಿದ್ದೀವಿ. ಬೆಳಗ್ಗೆ ಮುದ್ದೆ ತಿಂತೀವಿ, ಮಧ್ಯಾಹ್ನ ಸಿರಿಧಾನ್ಯ ಮತ್ತು ಸಾಯಂಕಾಲ ಮುದ್ದೆ. ತಿಂದು ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಫಸ್ಟು ರೈತರು ನಾವು ಬೆಳೆದು, ನಾವು ತಿಂದು, ನಾವು ಚೆನ್ನಾಗಿದ್ದರೆ ಮತ್ತು ದೇಶ, ನಮ್ಮ ಮಕ್ಕಳು ನಾವು ಚೆನ್ನಾಗಿರ್ಬೇಕು, ದುಡಿಬೇಕು, ಮತ್ತು ಬೇರೆಯವ್ರಿಗೆ ತಿನ್ನಿಸೋಣ ಅಂತ ಹೇಳ್ಬಿಟ್ಟು ಪ್ರಯತ್ನಪಟ್ಟು ಈ ಸಾವಯವ ಇದರಲ್ಲೇ ರಸಗೊಬ್ಬರ ಏನು ಹಾಕ್ದಿರ ಬೆಳೀತಿದ್ದೀವಿ. ಇವಾಗ ನಮ್ಮ ಮಗು, ಅಮ್ಮ ಬೆಳಗ್ಗೆ ಏನು ಕುಡಿತೀಯಮ್ಮ? ಬೆಳಗ್ಗೆ ಏನು ಕುಡಿತೀಯ? ಕಾಫಿ, ಟೀ, ಹಾಲು ಏನು ಮನೇಲಿ ಇದು ಮಾಡಲ್ಲ. ಮಜ್ಜಿಗೆ, ಇದು ಸಿರಿಧಾನ್ಯದ್ದೇ ಊಟ ಕೊಡ್ತಾಯಿದ್ದೀವಿ. ಬೆಳಗ್ಗೆ ಗಂಜಿ, ಮನೇಲಿ ಎಲ್ಲರೂ ಅದೇ ಕುಡಿತಾಯಿದ್ದೀವಿ. ನಮ್ಮ ಆರೋಗ್ಯ, ನನಗೆ 30 ವರ್ಷದಿಂದ ಡಯಾಬಿಟೀಸ್ ಇದೆ, ಆದರೂ ಅದಕ್ಕೆ ನಾವು ಹೆದರ್ತಾ ಇಲ್ಲ. ಇದರಿಂದ ಮೇಂಟೈನ್ ಮಾಡ್ತಾಯಿದ್ದೀವಿ. ಇಷ್ಟೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. గవర్నమెంటు మన చారిటబుల్ ట్రస్ట్ వాళ్ళు మనం బాగుండాలా, మన ఆరోగ్యం బాగుండాలా అని ఈ సిరిధాన్యాలు మనకు ఫ్రీగా ఇస్తూ ఉన్నారు. దాన్ని తీసుకొని పోయి మనం చెల్లి ఫండ్స్ చేసి దాన్ని ఉపయోగించుకొని మన ఆరోగ్యం మనం కాపాడుకోవాలి. మెయిన్
ఈ పొద్దంతా మేము వాటిని వాడంగానే మేము ఇన్నేళ్ళు బాగుండేది. చిన్నోళ్ళు కూడా దాన్ని పెట్టి తినిపించి మన బిడ్డలు బాగుండాలా, వేరే వాళ్ళు బాగుండాలా అనే అభిప్రాయంతో వాళ్ళేమో మహానుభావులు ఇది చేయంటారు. దాన్ని ప్రతి ఒక్కరు ఉపయోగించుకొని సదుపయోగం చేసుకొని ప్రయోజనం చేయండి. ఇంత మాత్రం.